ಅವ್ರದ್ದು ಕೂಡ ಫೋಟೋ ನಂತರ ಅದ, ಯಾಕಂದ್ರೆ ಅವ್ರಿಗೆ ಆಹ್ವಾನ ಕೂಡ ನಾನೇ ಕೊಟ್ಟಿದ್ದೆ. ಅವತ್ತಿನ ದಿನ ಇದ್ದಂತಹ ಮಠಾಧೀಶರು ಒಂದು ವೇಳೆ ಅವತ್ತಿನ ದಿನ ಇವರು ಅಲ್ಲಿ ಬಂದ್ರೆ ಕಾರ್ಯಕ್ರಮದ ಘನತೆ ಉಳಿತಿರ್ಲಿಲ್ಲ. ಆ ಕಾರ್ಯಕ್ರಮದ ಆಯೋಜಕರು ಸಂಜೀವ್ ಕುಮಾರ್ ಪಾಟೀಲ್ ಅವರು ಇದ್ದರು, ವೀರಶೈವ ಲಿಂಗಾಯತ ಸಮಾಜದ ಒಂದು ಅಧ್ಯಕ್ಷ ಅಂತ ಹೇಳ್ಕೊತಾರೆ ಅವರು, ಅವರೇ ಇದ್ದರು ಅವತ್ತಿನ ದಿನ. ಇವತ್ತಿನ ಕಾರ್ಯಕ್ರಮ ತಿರುಗಾಡತ್ರ ಸಂಜೀವ್ ಕುಮಾರ್ ಪಾಟೀಲ್ ಅವರು ಅವರೇ ಕಂಡಿಲ್ಲ. ಇವತ್ತಿನ ದಿನ ಚಿನ್ಮಯ ಶ್ರೀಗಳು, ನಡುಗುಂದ ಶ್ರೀಗಳು ಕಂಡಿಲ್ಲ, ಅವ್ರ ಕಣ್ಣಿಗೆ ಕರಿಬೇಕಿತ್ತು. ಇವತ್ತಿನ ದಿನ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಧಾರ್ಮಿಕ ಸಭೆ ಅಂತ ಕರೆದಾಗ ಆ ಲೋಕಲ್ ಇರ್ತಕ್ಕಂಥ ಎಲ್ಲಾ ಮಠಾಧೀಶರುಗಳನ್ನ ಕರಿಬೇಕು. ಕೇವಲ ಮಠಗಳು ಎಷ್ಟೇ ಅಲ್ಲ, ಮಠಗಳಿಗೂ ಕೂಡ ಸುಮಾರು ಜನ ಕೆಲಸ ಮಾಡ್ತಿದ್ದಾರೆ, ಗೋವುಗಳನ್ನು ಕೂಡ ರಕ್ಷಣೆ ಮಾಡ್ತಾ ಇದ್ದಾರೆ, ಸಾಧು ಸಂತರಿದಾರ, ಅವರು ಕೂಡ ಧಾರ್ಮಿಕ ಸಭೆಯ ಪಾಲ್ದಾರರು. ಆದ್ರೆ ಇಲ್ಲಿ ನೀವು ಇಬ್ಬರು ಕರಿತೀರಿ, 3 ಜನ ಕರಿತೀರಿ, ನಮ್ಮ ಅಪೇಕ್ಷೆ ಧಾರ್ಮಿಕ ಸಭೆಯನ್ನ ಹೆಚ್ಚು ಜನ ಅವರೇ ಇರಬೇಕು. ರಾಜಕೀಯ ಧರ್ಮರು ಇರ್ಲಿ ಬಿಡ್ಲಿ, ಧಾರ್ಮಿಕ ಸಭೆ ಅಂತ ಕರೆದಾಗ ಅವರೇ ಕಡ್ಡಾಯವಾಗಿ ಇರ್ಲಿಕ್ಕೆ ಬೇಕು. ಆದ್ರೆ ನೀವೇನ್ ಮಾಡತ್ತೀರಿ, ಹೆಸರಿಗೆ ಧಾರ್ಮಿಕ ಸಭೆ ಮಾಡಿರಿ, ರಾಜಕೀಯ ಪ್ರೇರಿತವಾಗಿ. ಏನಂತ ಕೇಳಿದ್ರೆ, ನಾಳೆ ದಿನ ಅಂದ್ರೆ 6/6/2025 ಬಸವ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಚಿಂಚೋಳಿ ತಾಲೂಕಿನಲ್ಲಿ. ಯಾಕಾದ್ರದ್ದು ನಾವು ಪ್ರೆಸ್ ಮೀಟ್ ಹಮ್ಮಿಕೊಂಡಿ ಅಂತ ಕೇಳಿದ್ರ, ಚಿಂಚೋಳಿ ತಾಲೂಕಿನಲ್ಲಿ ಬಹಳಷ್ಟು ಮಠಗಳು ಏನ್ ಕೊಡುಗೆಪ್ಪ ಅಂತ ಕೇಳಿದ್ರ, ತಾಲೂಕದ ಬಹಳ ಕೊಡುಗೆ ಅದ ಮಠಾಧೀಶರು ಅಂತವ್ರನ್ನ ಕೈ ಬಿಟ್ಟರು. ಮತ್ತ ತಾಲೂಕಿನಲ್ಲಿ ಉಳಿಸ್ಕೊಡದ ಇಂಥ ಊರಿಗೆ ಯಾರಿಗೂ ಇನ್ವೈಟ್ ಮಾಡಿಲ್ಲ, ಯಾವುದೇ ರೀತಿಯಲ್ಲಿ ಯಾರ್ದು ಹೆಸರನ್ನ ಹಾಕೊಂಡಿಲ್ಲ, ಯಾವ್ರಿಗೂ ಬಂದು ಬರ್ರಿ ಅಂತ ಕರೆದಿಲ್ಲ. ಮತ್ತೇನಂತ ಕೇಳಿದ್ರ, ವೀರಶೈವ ಸಮಾಜ ಅಧ್ಯಕ್ಷ ಆಗಕ್ಕೆ ಎಲ್ಲರೂ ಬೇಕು, ಎಲ್ಲ ಊರವ್ರದ್ದು ವೋಟಿಂಗ್ ಬೇಕು ಇವ್ರಿಗೆ. ಆ ಊರವರಿಗೆ ಕರಿಲಕ್ಕೆ ಇರಿಂದಿಲ್ಲ. ನಾವು ಕೇಳ್ತಾ ಏನಂತಾರ, ನಾವು ಕೇಳಿ ನೇರವಾಗಿ ತಾಲೂಕಿನ ವೀರಶೈವ ಸಮಾಜ ಅಖಿಲ ಭಾರತ ಅಧ್ಯಕ್ಷ ಯಾರದಾರ ಅವ್ರಿಗೆ ಕೇಳಿ ನಾವು ಏನಂತಂದ್ರ, ತಾಲೂಕಿನಲ್ಲಿ ಆಯೋಜನೆ ಮಾಡಿದ್ವಿ ನೀವು ಕಾರ್ಯಕ್ರಮ, ನಮ್ಗೆ ಯಾರಿಗೆ ಇನ್ವೈಟ್ ಮಾಡಿಲ್ಲ ಅಥವಾ ಹೆಸರನ್ನ ಹಾಕೊಂಡಿಲ್ಲ, ಮಠಾಧೀಶರಿಗೆ ಮೊದಲು ಕರೀಲಿಲ್ಲ, ನೀವು ಯಾಕೆ ಕರೀಲಿಲ್ಲ? ಮತ್ತು ತಾಲೂಕಿನಲ್ಲಿ ತಮ್ಮದೇ ಆದಂಥದ್ದೊಂದು ಯಾರು ಮಾಡಿಲ್ಲ ಅಂತ ಒಂದು ಫ್ಯಾಕ್ಟ್ರಿ ಮಾಡಿರಲಿಲ್ಲ. ಬಸವಣ್ಣ ಪಾಟೀಲ್ ಅಂತ ಅವರು ವೀರಶೈವ ಸಮಾಜದವರೇ. ಮತ್ತು ಬಸವ ಜಯಂತಿ ಫಸ್ಟ್ ಬಸವಣ್ಣಗೆ ಏನು ಉದ್ಘಾಟನೆ ಮಾಡಬೇಕಾಗಿತ್ತು ಮೂರ್ತಿ, ಆ ಕಾರ್ಯಕ್ರಮಕ್ಕೆ ಅವ್ರು ಬಂದು ಉದ್ಘಾಟನೆ ಮಾಡ್ಯಾರ. ಆ ಟೈಮ್ನಾಗ ನಡ್ಡ ಅವ್ರು ಬಂದಾರ, ನಮ್ಮಲ್ಲಿ ಸರಿಯ ಶಾಸಕರಿದ್ದರು, ಬಸವಣ್ಣ ಪಾಟೀಲ್ ಇದ್ರು, ಅವ್ರಿಗೂ ಆಹ್ವಾನ ಮಾಡ್ರಿ ಅಂತ ನಾನು ಹೇಳಿದ್ದೆ. ಅವ್ರಿಗೂ ಕರೆದಿಲ್ಲ, ಮತ್ತ ಮಠಾಧೀಶನೂ ಕರೆದಿಲ್ಲ. ಯಾರಿಗೂ ಕರೀಲಾರ್ದೆ ಇಂಥ ಕಾರ್ಯಕ್ರಮ ಇವ್ರು ಮಾಡ್ಕೊಳತ್ತಾರ. ಅದಕ್ಕೆ ನಮ್ದು ವಿರೋಧ ಅಲ್ಲ, ಕರೆದಿಲ್ಲ ಅಂತ ವಿರೋಧ ಅಲ್ಲ ಅಷ್ಟೇ. ಇನ್ನುಳಿದವ್ರಿಗೆ ಮಠಾಧೀಶರಿಗೆ ಕರೀತಾರೆ ಹೆಂಗ, ಇವ್ರಿಗೆ ಕರೆಯಂಗಿಲ್ಲ ಹೆಂಗ? ನಾ ಅವ್ರಿಗೆ ಯಾಕೆ ಕರೆದಿರಿ ಅಂತ ನಮ್ಗೆ ಇರೋದಿಲ್ಲ. ಅವ್ರಿಗೂ ಇಂತ ನಮಗೂ ಕರಿಬೇಕು. ಮೊದಲು ನಮ್ಮದು ಮನಿ, ನಂತರ ಹೊರಗಿನ ನಾವು ವಿಚಾರ ಮಾಡೋದು. ನಾವು ಮಠಾಧೀಶರಿಗೆ ಕರೆದಿಲ್ಲ ಅನ್ನೋದು ನಮದು ಒಂದು. ಎರಡನೇದು ಏನಂದ್ರೆ, ತಾಲೂಕಿಗೆ ಅಭಿವೃದ್ಧಿ ಮಾಡ್ತಕ್ಕಂಥವ್ರ ಹೆಸರು ಹಾಕೊಂಡಿಲ್ಲ ಅದಕ್ಕೆ. ಮತ್ತು ನಮ್ಮ ಸುತ್ತ ಹಳ್ಳಿದವ್ರಿಗೆ ಬಹಳಷ್ಟು ಹಳ್ಳಿಗಳವ. ಎಷ್ಟು ಹಳ್ಳಿಗಳು? ಸುಮಾರು 100 ಹಳ್ಳಿ ಅವ. ಎಲ್ಲ ಹಳ್ಳಿಗಳಿಂದ ಭೇಟಿಯಾಗಿ ಇವ್ರು ಬಸವ ಜಯಂತಿ ಆಚರಣೆ ಮಾಡತ್ತೀವಿ, ತಾವೆಲ್ಲರೂ ಭಾಗಿಯಾಗಿ ಅಂತ ಯಾರಿಗೂ ಕರೆದಿಲ್ಲ. ಇದಕ್ಕೆ ಯಾಕಂತ ಕಾರಣ ಕೊಡಬೇಕು. ತಾವು ಯಾಕೆ ಕರೆದಿಲ್ಲ ಅಂತ ನಾವು ಕೇಳಿದಾಗ ಅವ್ರು ಏನ್ ಹೇಳ್ತಾರಂದ್ರ, ತಾಲೂಕಿನ ಅಧ್ಯಕ್ಷರು ಆ ಮಠದಾಗ ಬಸವಣ್ಣನ ಫೋಟೋನೇ ಇಲ್ಲ ಅಂತ ಹೇಳ್ತಾರೆ. ಈಗ ಎಲ್ಲಾ ಮಠಾಧೀಶರಿಗೆ ಹೇಳ್ತಾರ, ಅವರು ಯಾರು ಇಲ್ಲ ಅಂತಾರ ಅವ್ರಿಗೆ ಹಿಡ್ಕೊಂಡು ತಗೊಂಡ್ಬರ್ರಿ ಅಂತ ಹೇಳ್ತಾರ. ಬಸವಣ್ಣನ ಈಗ ಹಚ್ಚಿ ಫೋಟೋನು ಗೊತ್ತಾಗ್ತದೆ, ನೀವು ಹಳಿ ಫೋಟೋ ಇದ್ರೂ ಗೊತ್ತಾಗ್ತದೆ. ಎಲ್ಲಾ ಕಡೆ ಬಸವಣ್ಣನ ಫೋಟೋ ಅವ, ಅವ್ರ ಕಡೆ ಮೂರ್ತಿ ಅವ. ಬಸವಣ್ಣನ ತತ್ವ ಹೇಳ್ತಕ್ಕಂಥವ್ರನು ಅಲ್ಲ, ಪುರಾಣ ಪ್ರವಚನ ಹೇಳ್ತಕ್ಕಂಥವ್ರನು ಅಲ್ಲ, ಬಸವಣ್ಣಂದೇ ಅವಂತ. ಅದಕ್ಕಾಗಿ ಇವೆಲ್ಲ ಮಠಾಧೀಶರಿಗಾಗಲಿ, ಗಣ್ಯ ವ್ಯಕ್ತಿಗಳಿಗಾಗಲಿ, ಮತ್ತು ತಾಲೂಕಿನ ಬಗ್ಗೆ ಯಾರು ಕಾಳಜಿ ವಹಿಸ್ತಾರ ಅಂಥವ್ರಿಗೆ ನೀವು ಕಡೆಗಣನೆ ಮಾಡಿರಿ. ಅವ್ರಿಗೆ ಈ ತರ ಮಾಡಬಾರ್ದಿತ್ತು. ತಾವು ಮುಂದಿನ ದಿನಮಾನದಾಗ ತಾವು ಸರಿಪಡಿಸ್ಕೋಬೇಕು. ಮತ್ತು ನಾಳೆದಿಂದಾಗಿ ತಾವು ಏನ್ ಮಾಡ್ತಾ ಇದ್ದೀರಿ, ಮತ್ತು ಇನ್ನೊಂದು ಯಾವುದೇ ರೀತಿಲಿ ಸಮಾಜನ ಚಂದ ಮಾಡಂಗಿಲ್ಲ ಅಂತ ಹೇಳಿದ್ರು. ಉದಾಹರಣೆ, 50,000 ರೂಪಾಯಿ ಒಬ್ಬರ ಕಡೆಯಿಂದ ತೊಗೊಂಡಿದಲ್ಲ, ಚಂದ ಉಸಿರಿ ಮಾಡಿದಲ್ಲ ಅವರಿಗೆ. ಮತ್ತೆ ಡೆವಲಪರ್ಸ್, ಈಗೇನ್ ಕೇತಕಿ ಡೆವಲಪರ್ಸ್ ಅಂತ ಏನಲ್ಲ, ಅವ್ರ ಕಡೆಯಿಂದ ಬ್ಯಾನರ್ ಹಾಕ್ಸಿದಲ್ಲ. ಇಂಥ ಬಹಳ ಉದಾಹರಣೆ. ಮತ್ತು ಆಫೀಸರ್ಗಳ ಕಡೆಯಿಂದ ದುಡ್ಡು ಉಸಿರಿ ಮಾಡಿದಲ್ಲ, ಸರ್ಕಾರಿ ನೌಕರರ ಕಡೆಯಿಂದ. ಇದೆಲ್ಲ ಯಾಕೆ ಮಾಡ್ಬೇಕಿತ್ತು? ತಾವು ಹೇಳೋದೊಂದು ಮಾಡೋದೊಂದು. ಇದು ಏನು ವೀರಶೈವ ಸಮಾಜ ಏನು ಒಬ್ಬರದೇ ಅದಾನ, ಏನು ಸಮಾಜ ಅದಾನ? ಇದು ತಾವು ಒಬ್ಬರು ಮಾಡ್ಬೇಕಾಗಿತ್ತು ಅಂದ್ರೆ ತಾವು ಮಾಡೋದಿತ್ರಿ. ಇಷ್ಟು ಜನರಿಗೆಲ್ಲ ಸೇರ್ಸ್ಬೇಕಂತ ಹೇಳಿ ಯಾಕೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ.
5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.